Hello students and welcome back. So previous ವಿಡಿಯೋದಲ್ಲಿ ನಾವು ಫಿಸಿಕ್ಸ್ ಜಸ್ಟ್ ಬೈ ಸ್ಟಡಿಯಿಂಗ್ 8 ಚಾಪ್ಟರ್ಸ್ ಹೇಗೆ ಮ್ಯಾಕ್ಸಿಮಮ್ ಆಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಈಗ ಕೆಮಿಸ್ಟ್ರಿ, ನಿಮಗೆ ಕೆಮಿಸ್ಟ್ರಿ ಅಂದರೆ ಅರ್ಧ ಜನಕ್ಕೆ ನಿದ್ದೆನೇ ಹೋಗ್ಬಿಡುತ್ತೆ. ಸೊ ಯಾಕಂದರೆ ತುಂಬ ವೊಲಟೈಲ್ ಸಬ್ಜೆಕ್ಟ್ ಅಂತ ನಿಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದೆ. ಬಟ್ ಇವತ್ತು ನಾನು ಈ ವಿಡಿಯೋದಲ್ಲಿ ಬೇಸ್ಡ್ ಆನ್ ಕರ್ನಾಟಕ PU ಬೋರ್ಡ್ ಅವ್ರು ಏನು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರಲ್ಲ, 3 ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಸಿಂಪ್ಲಿಫೈ ಮಾಡಿ ಜಸ್ಟ್ ಬೈ ಸ್ಟಡಿಯಿಂಗ್ ದಿಸ್ 7 ಚಾಪ್ಟರ್ಸ್ ಹೌ ಟು ಸ್ಕೋರ್ 63 ಮಾರ್ಕ್ಸ್ ಫಾರ್ ಶೋರ್ ಔಟ್ ಆಫ್ 70 ಅಂತ ನಾನು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಎಂಡ್ ತನಕ ನೋಡಿ, ಯಾಕೆಂದರೆ ಈ PDF ನಿಮಗೆ ಸಿಕ್ಕಿಬಿಡುತ್ತೆ. ಆದರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತು ನೀವು ವಿಡಿಯೋ ನೋಡದೆ ಈ PDF ಅನಲೈಸ್ ಮಾಡ್ತೀನಿ ಅಂತ ಹೋದರೆ ನಿಮ್ಗೆ ಗೊತ್ತಾಗಲ್ಲ. ಯಾಕಂದರೆ ನಾನು ಇಲ್ಲಿ ಸ್ಟಾರ್ ಹಾಕಿದ್ದೀನಿ, ಇಲ್ಲಿ ಟಿಕ್ ಹಾಕಿದ್ದೀನಿ, ಏನಕ್ಕೆ ಟಿಕ್ ಹಾಕಿರ್ತೀನಿ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ. ಹಾಗಾಗಿ ಜಸ್ಟ್ ಸ್ಪೆಂಡ್ 10 to 15 ಮಿನಿಟ್ಸ್ ಆಫ್ ಯುವರ್ ಟೈಮ್. ದಿಸ್ ವಿಲ್ ಚೇಂಜ್ ಯುವರ್ ಸೆಕೆಂಡ್ PUC ಕೆಮಿಸ್ಟ್ರಿ ಸ್ಕೋರಿಂಗ್ ಫಾರ್ ಶ್ಯೂರ್. ಆಯಿತಾ? ಸೊ ಅಷ್ಟೊಂದು ನಾನು ನಿಮಗೆ ಪ್ರಾಮಿಸ್ ಮಾಡಬಲ್ಲೆ, ನಿಮಗಿದ್ರು ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಈ ಥರ ಓದಿದ್ರೆ ಅಂತ. ಸೊ 3 ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ, 3 ಬ್ಲೂ ಪ್ರಿಂಟ್. ಇವಾಗ ಈ 7 ಚಾಪ್ಟರ್ಸ್ ಓದಿದ್ರೆ ಎಷ್ಟು ಬರುತ್ತೆ ಅಂದರೆ 63 ಮಾರ್ಕ್ಸ್ವರೆಗೂ ಸ್ಕೋರಿಂಗ್ ಆಗುತ್ತೆ 7 ಚಾಪ್ಟರ್ಸ್ ಓದಿದ್ರೆ. ಎಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ ಅಂತ ಕೇಳಿದ್ರೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಮೇನ್ ಕಂಬೈನ್ಡ್ ನಿಮಗೆ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ, ಈ ಪಾರ್ಟಲ್ಲಿ ನಿಮಗೆ ಮಾರ್ಕ್ಸ್ ಹೋಗುತ್ತೆ ಇಫ್ ಯು ಸ್ಟಡಿ ಓನ್ಲಿ 7 ಚಾಪ್ಟರ್ಸ್. ಅದಕ್ಕೇನು ಆಲ್ಟರ್ನೇಟಿವ್ ಮೆಥಡ್ಡು, ನಿಮಗೆ ಔಟ್ ಆಫ್ ಔಟ್ ತೊಗೊಳೋದಕ್ಕೂ ನಾನು ನಿಮಗೆ ಆಲ್ಟರ್ನೇಟಿವ್ ಮೆಥಡ್ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇವಾಗ ನೋಡಿ, ಕೆಮಿಸ್ಟ್ರಿಲಿ ನಿಮಗೆ ಫಿಸಿಕ್ಸ್ ಥರ 6 ಚಾಪ್ಟರ್ ಬಿಡೋಕ್ಕೆಲ್ಲ ಆಗೋದಿಲ್ಲ. ಇರೋದೇ 10 ಚಾಪ್ಟರ್ಸು. ನೀವು ಇದರಲ್ಲಿ 7 ಚಾಪ್ಟರ್ಸ್ ಓದಲೇಬೇಕು ಇನ್ ಆರ್ಡರ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಯಾಕೆಂದರೆ ಇಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಒಂದು ಮೇನ್ ಫುಲ್ಲು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಕ್ವಶನ್ ಬರುತ್ತೆ. ಇನ್ನೊಂದು ಮೇಯ್ನಲ್ಲಿ ಬರೀ ಫಿಸಿಕಲ್ ಕೆಮಿಸ್ಟ್ರಿಯಿಂದನೇ ಕ್ವಶನ್ ಬರುತ್ತೆ. ಇನ್ನೊಂದು ಮೇಯ್ನಲ್ಲಿ ಈ 5 ಮಾರ್ಕ್ಸ್ ಏನಿದೆ, ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಕ್ವಶನ್ ಬರುತ್ತೆ. ಸೊ ಯಾವ ಥರ ಕಾಂಬಿನೇಷನಲ್ಲಿ ಓದಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರಲೇಬೇಕು. ಈ ಪಾರ್ಟ್ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮುಟ್ಟೋದೇ ಇಲ್ಲ ಅಂದರೆ 20 ಮಾರ್ಕ್ಸ್ ಹೊಟ್ಟೋಗ್ಬಿಡುತ್ತಲ್ಲಿ. ಸೊ ಆ ಥರ ತಪ್ಪು ಮಾಡಬೇಡಿ. ಸೊ ಸೆಲೆಕ್ಟಿವ್ ಚಾಪ್ಟರ್ಸ್ನಾದರೂ ಓದಲೇಬೇಕು ಇನ್ ಆರ್ಡರ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆನಾ? ಸೊ ನೋಡಿ, ಇವಾಗ ಹೇಳ್ತೀನಿ, ಈ ರೆಡ್ ಕಲರಲ್ಲಿ ಎಲ್ಲೆಲ್ಲಿ ಟಿಕ್ ಹಾಕಿದ್ದೀನಲ್ಲ, ಈ ಚಾಪ್ಟರ್ಸ್ನ 100% ಓದ್ಕೊಳ್ಬೇಕು. 100% ಓದಬೇಕು, ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ನೋಡಿ, ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, D&F ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್. ಸೊ ಈ ಇಷ್ಟು ಚಾಪ್ಟರ್ನು 100% ಓದ್ಕೋಬೇಕು. ಯಾಕೆ ಅಂತ ಕೇಳಿದ್ರೆ ನೋಡಿ, ನಿಮಗೆ 2 ಮಾರ್ಕ್ಸಲ್ಲಿ ಎಷ್ಟು ಕ್ವಶನ್ ಕೇಳ್ತಾರೆ? 2 ಮಾರ್ಕ್ಸಲ್ಲಿ ನಿಮಗೆ 5 ಕ್ವಶನ್ ಕೇಳಿರ್ತಾರೆ. ಯು ಹ್ಯಾವ್ ಟು ಆನ್ಸರ್ ಎನಿ 3. ನೋಡಿ, ಈ ಕಾಂಬಿನೇಷನಲ್ಲಿ ಓದಿದ್ರೆ ನೋಡಿ, ಇಲ್ಲೊಂದು ಕ್ವಶನ್ ಆಯಿತಾ, ಇಲ್ಲಿ ನೋಡಿ 3 ಚಾಪ್ಟರಿಂದ ಆಪ್ಷನ್ಸ್ ಇರುತ್ತೆ ನಿಮಗೆ. ಯು ಹ್ಯಾವ್ ಟು ಆನ್ಸರ್ ಎನಿ 2. ಸೊ ಟೋಟಲ್ 4 ಕ್ವಶನ್ಸಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 3. ನೀವು ಆರಾಮಾಗಿ ಸೆಲೆಕ್ಷನ್ ಮಾಡಿಕೊಂಡು ಈ ಚಾಪ್ಟರ್ಗಳನ್ನ ಓದ್ಕೊಂಡ್ರೆ ಈ ಮೇಯ್ನಲ್ಲಿ 1 ಮಾರ್ಕು ಹೋಗೋದಿಲ್ಲ. ನೆಕ್ಸ್ಟ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬಂದರೆ ಇಲ್ಲಿ ಪಾರ್ಟ್ C-ಯಲ್ಲಿ 4th ಆ್ಯಂಡ್ 5th ಮೇಯ್ನಲ್ಲಿ. ಸೊ 4th ಮೇಯ್ನಲ್ಲಿ ಬರೀ ಈ 2 ಚಾಪ್ಟ್ರಿಂದ ಮಾತ್ರ ನಿಮಗೆ ಕ್ವಶನ್ ಬರುತ್ತೆ. 4th ಮೇಯ್ನಲ್ಲಿ ಓನ್ಲಿ ದಿಸ್ 2 ಚಾಪ್ಟರ್ಸ್. ಸೊ ಇದರಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 3. ಸೊ ನಿಮಗೆ 4 ಕ್ವಶನ್ಸ್ ಬರುತ್ತೆ. ನೋಡಿ, ಇಡೀ ಮೇಯ್ನು ಬೇರೆ ಯಾವ ಚಾಪ್ಟ್ರಿಂದನೂ ಕ್ವಶನ್ ಕೇಳೋದೇ ಇಲ್ಲ ಈ 2 ಮೇಯ್ನಲ್ಲಿ, ಈ 4th ಮೇಯ್ನಲ್ಲಿ. ಸೊ ಈ 2 ಚಾಪ್ಟರ್ ಓದಿರಲೇಬೇಕು 4th ಮೇಯ್ನನ್ನು ಆನ್ಸರ್ ಮಾಡಲಿಕ್ಕೆ. ಹಾಗೆ 5th ಮೇಯ್ನನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಈ 2 ಚಾಪ್ಟರ್ ಓದಿದರೆ 3 ಕ್ವಶನ್ ಬರುತ್ತೆ. ಯು ಹ್ಯಾವ್ ಟು ಆನ್ಸರ್ ಎನಿ 2. ಅಲ್ಲೂ 1 ಮಾರ್ಕ್ಸು ಹೋಗೋದಿಲ್ಲ ಈ 2 ಚಾಪ್ಟರ್ ಫುಲ್ ಓದಿದರೆ. ಆಯಿತಾ? ಅದೇ ಸ್ಟ್ರಾಟಜಿಕ್ ಆಗಿ ಓದಬೇಕು ಅಂತ ಅದಕ್ಕೆ ಹೇಳೋದು. ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಲಿ, ಅವರಿಗೆ ಈ ವೆಯ್ಟೇಜ್ನ ಫಾಲೋ ಮಾಡಲೇಬೇಕು. ಯಾವುದೇ ಕಾಂಬಿನೇಷನಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಲಿ, ನಿಮಗೆ ಈ ಥರ ಸ್ಟ್ರಾಟಜಿಕ್ ಆಗಿ ಓದಿದ್ರೆ 1 ಮಾರ್ಕ್ಸು ಹೋಗೋದೇ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ, ಈಗ 5 ಮಾರ್ಕ್ಸ್ ಕ್ವಶನ್ಗೆ ಬರೋಣ. ಈ 3 ಮಾರ್ಕ್ಸ್ದಾಗೋಯ್ತು. 5 ಮಾರ್ಕ್ ನೋಡಿ ಎಲ್ಲಿಂದ ಬರ್ತಾ ಇದೆ. 5 ಮಾರ್ಕು ಮಾಡೆಲ್ ಪೇಪರಲ್ಲಿ ನೋಡಿದ್ರೆ ಬರೀ ನೋಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಬರ್ತಾ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ನೋಡಿ ವೆಯ್ಟೇಜು ಇವು 3 ಚಾಪ್ಟರ್ಗೆ ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ಈ 3 ಚಾಪ್ಟರ್ ಓದಿದ್ರೆ ನೋಡಿ, ಪ್ರತಿ ಮಾಡೆಲ್ ಪೇಪರಲ್ಲೂ ಆಲ್ಡಿಹೈಡ್ಸ್ ಕೀಟೋನ್ಸಲ್ಲಿ 5 ಮಾರ್ಕ್ಸ್ದು 2 ಕ್ವಶನ್ಸ್ ಬಂದಿದೆ.
ಇದೆಲ್ಲದರಲ್ಲೂ ಒಂದೊಂದು ಕ್ವಶನ್ ಬಂದಿದೆ. ಯು ಹ್ಯಾವ್ ಟು ಆನ್ಸರ್ 4. ಯು ವಿಲ್ ಬಿ ಹ್ಯಾವಿಂಗ್ ಓನ್ಲಿ 4 ಆಪ್ಷನ್ಸ್. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಸಿಗೋದಿಲ್ಲ. ಹಾಗಾಗಿ ಈ 3 ಚಾಪ್ಟರ್ನ 100% ಕ್ಲೀನಾಗಿ ಓದ್ಕೊಳ್ಳಿ, ಆಯಿತಾ. ಇದೆಲ್ಲ ಏನೇನು ಕ್ವಶನ್ ಓದಬೇಕು ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಮುಂದೆ, ಆಯಿತಾ. ಸೊ ಹಾಗಾಗಿ ಈ ಮೈನಲ್ಲೂ 1 ಮಾರ್ಕ್ಸು ನಿಮಗೆ ಹೋಗಲ್ಲ ಇಫ್ ಯು ಸ್ಟಡಿ ದೀಸ್ ತ್ರೀ ಚಾಪ್ಟರ್ಸ್ ಕಂಪ್ಲೀಟ್ಲಿ. ಲಾಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೋಡಿ, ಯು ಹ್ಯಾವ್ ಟು ಆನ್ಸರ್ 3 ಔಟ್ ಆಫ್ 6 ಕ್ವಶನ್ಸ್. ಸೊ ನೀವು ಆಲ್ರೆಡಿ ನಾವು ಸೆಗ್ರಿಗೇಟ್ ಮಾಡಿ ಓದ್ಬಿಟ್ಟಿದ್ದೀವಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರೋದೇ ಈ 3 ಚಾಪ್ಟರಿಂದ ಅಲ್ವಾ. ಯು ಹ್ಯಾವ್ ಟು ಆನ್ಸರ್ 3 ಕ್ವಶನ್ಸ್. ವಿ ವಿಲ್ ಬಿ ಹ್ಯಾವಿಂಗ್, ಇಫ್ ಯು ಹ್ಯಾವ್ ಸ್ಟಡಿಡ್ ದೀಸ್ 2 ಚಾಪ್ಟರ್ಸ್ ಕಂಪ್ಲೀಟ್ಲಿ, ದೆನ್ ಯು ವಿಲ್ ಬಿ ಹ್ಯಾವಿಂಗ್ 4 ಕ್ವಶನ್ಸ್ ಇನ್ ಯುವರ್ ಹ್ಯಾಂಡ್. 4 ಕ್ವಶನಲ್ಲಿ 3 ಬರೀಬೇಕು, ಒಂದು ಆಪ್ಷನ್ ಜಾಸ್ತಿನೇ ಇದೆ. ಸೊ ಈ ಮೇನಲ್ಲೂ ಮಾರ್ಕ್ ಹೋಗೋದಿಲ್ಲ. ಆದರೆ ನೀವು ಈ 7 ಚಾಪ್ಟರ್ನ ಓದಿದರೆ ನಿಮಗೆ ಫಸ್ಟ್ 2 ಮೇನ್ಸ್ ಏನಿದೆ ಅಲ್ಲಿ ಬರೀ 13 ಮಾರ್ಕ್ಸ್ ಅಷ್ಟೇ ಸ್ಕೋರ್ ಮಾಡೋದಕ್ಕಾಗೋದು. ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQs ಅಲ್ಲಿ 7 ಮಾರ್ಕ್ಸ್ ಯು ವಿಲ್ ಬಿ ಲೂಸಿಂಗ್. ಸೊ ಇವಾಗ ಔಟ್ ಆಫ್ ಔಟ್ ತಗೊಳ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ, ನಾನಿನ್ನು ಒಂದು ಚಾಪ್ಟರ್ ಜಾಸ್ತಿ ಓದ್ತೀನಿ ಸರ್ ಅಂತ ಹೇಳಿದ್ರೆ, ಐ ಸಜೆಸ್ಟ್ ಯು ಟು ಗೋ ಫಾರ್ ದಿಸ್ ಕೆಮಿಕಲ್ ಕೈನೆಟಿಕ್ಸ್. ಇದನ್ನು ಕಂಪ್ಲೀಟಾಗಿ ಓದಿ. ಯಾಕೆಂದರೆ ನೋಡಿ, 2 ಮಾಡೆಲ್ ಪೇಪರಲ್ಲಿ ಇದರಿಂದ 3 ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQs ಕೊಡ್ತಾ ಇದ್ದಾರೆ. ಸೊ 13 + 3 ಎಷ್ಟಾಯಿತು? 16 ಮಾರ್ಕ್ಸ್ ಆಗೋಯ್ತು ಅದೊಂದು ಚಾಪ್ಟರ್ ಓದಿದ್ರೆ. ಸೊ 63 ಒರಿಜಿನಲ್ ಬರ್ತಾ ಇತ್ತು, +3 ಆ್ಯಡ್ ಆದರೆ ನಿಮ್ಗೆ ಎಷ್ಟಾಗತ್ತೆ? 66 ಮಾರ್ಕ್ಸ್ ಬಂದ್ಬಿಡುತ್ತೆ ಒಂದೇ ಒಂದು ಚಾಪ್ಟರ್ ಜಾಸ್ತಿ ಓದೋದ್ರಿಂದ. ಮತ್ತು ನಿಮಗೆ ನೋಡಿ, ಇಲ್ಲೂ ಈ ಚಾಪ್ಟರ್ ಫುಲ್ ಓದಿದ್ರೆ ನ್ಯೂಮರಿಕಲ್ಸಲ್ಲೂ ಒಂದು ಎಕ್ಸ್ಟ್ರಾ ಆಪ್ಷನ್ ಸಿಗುತ್ತೆ ನಿಮಗೆ. ಜೊತೆಗೆ 3 ಮಾರ್ಕ್ಸ್, ಈ 5th ಮೇನಲ್ಲಿ 3 ಮಾರ್ಕ್ಸ್ ಇದೆಯಲ್ಲ, ಅಲ್ಲೂ ಒಂದು ಆಪ್ಷನ್ ಎಕ್ಸ್ಟ್ರಾ ಸಿಗುತ್ತೆ ಈ ಒಂದು ಚಾಪ್ಟರ್ ಓದೋದ್ರಿಂದ, ಆಯಿತಾ. ಸರ್ ನನಗೆ ಇದನ್ನು ಕಂಪ್ಲೀಟಾಗಿ ಓದೋದಕ್ಕೆ ಇಷ್ಟ ಇಲ್ಲ ಈ ಚಾಪ್ಟರ್ನ, ಆದ್ರೆ ನಾನು 70 ಔಟ್ ಆಫ್ 70 ತೊಗೊಳ್ಬೇಕು ಅಂದವ್ರು ಏನು ಮಾಡಿ ಅಂತ ಹೇಳಿದ್ರೆ, ಈ 7 ಚಾಪ್ಟರ್ಸ್ನ ಕಂಪ್ಲೀಟಾಗಿ ಓದಿ A to Z. ಈ 3 ಚಾಪ್ಟರ್ ಸ್ಟಾರ್ ಹಾಕಿದ್ದೀನಲ್ಲ, ಕೆಮಿಕಲ್ ಕೈನೆಟಿಕ್ಸು, ಅಮೈನ್ಸು, ಬಯೋಮಾಲಿಕ್ಯೂಲ್ಸು, ಈ 3 ಚಾಪ್ಟರಿಂದ ಜಸ್ಟ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪಾರ್ಟ್ ಮಾತ್ರ ಸ್ಟಡಿ ಮಾಡಿ, ಆಯಿತಾ. ನಾನು ಹೇಳೋದು ಕೆಮಿಕಲ್ ಕೈನೆಟಿಕ್ಸನ್ನು ಫುಲ್ ಓದಿದ್ರೆ ವೆಲ್ ಆ್ಯಂಡ್ ಗುಡ್, ನಿಮ್ಮ CETಗೂ ಹೆಲ್ಪ್ ಆಗೇ ಆಗುತ್ತೆ. ಯಾಕಂದರೆ CETಗೂ ವೆಯ್ಟೇಜ್ ಇದೆ ಈ ಚಾಪ್ಟರ್ಗೆ, ಓಕೆನಾ. ಸೊ ಹಾಗಾಗಿ ಇದನ್ನು ಫುಲ್ ಓದಕ್ಕೆ ಆದರೆ ಓದಿ, ಇಲ್ಲ ಅಂದರೆ ಬರೀ MCQs ಫ್ರಮ್ ದೀಸ್ 3 ಚಾಪ್ಟರ್ಸ್ ಸ್ಟಾರ್ ಹಾಕಿದ್ದೀನಲ್ಲ, ಈ ಸ್ಟಾರ್ ಹಾಕಿರೋ ಚಾಪ್ಟರ್ಸ್ಗೆ ಬರೀ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾತ್ರ ಸ್ಟಡಿ ಮಾಡಿ. ಆವಾಗ ನಿಮಗೆ ನೋಡಿ, ಇಲ್ಲಿ 3, ಇಲ್ಲಿ 2, ಇಲ್ಲಿ 2. ಸೊ ಟೋಟಲ್ 7 ಮಾರ್ಕ್ಸ್ ಆಗೋಯ್ತಲ್ಲ. ಇಲ್ಲಿ 7 ಮಾರ್ಕ್ಸೇ ತಾನೇ ಮಿಸ್ಸಿಂಗ್ ಇದ್ದಿದ್ದು. 7 ಮಾರ್ಕ್ಸ್ ಬಂದರೆ 20ಗೆ 20 ಆಗೋಯ್ತು. ಇನ್ನು ಯಾವ ಮೇನಲ್ಲೂ ಮಾರ್ಕ್ಸ್ ಹೋಗ್ತಾನೆ ಇಲ್ಲ. ಸೊ 70 ಔಟ್ ಆಫ್ 70 ಈಸಿಲಿ ಯು ಕ್ಯಾನ್ ಸ್ಕೋರ್. ದಿಸ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ ದಟ್ ಯು ಕ್ಯಾನ್ ಪ್ಲೇ ವಿತ್ ಫಾರ್ ಕೆಮಿಸ್ಟ್ರಿ ಇನ್ ಆರ್ಡರ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಬೈ ಸ್ಟಡಿಯಿಂಗ್ ಲೆಸ್ ಚಾಪ್ಟರ್ಸ್. ಇದಕ್ಕಿಂತ ಬೇರೆ ಆಪ್ಷನ್ ಇಲ್ಲ ನಿಮಗೆ ಇನ್ನೂ ಕಮ್ಮಿ ತಗೊಳ್ಳೋದಕ್ಕೆ ಅಂತ. ಸೊ ಈ PDF ಹಾಗಾದರೆ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಯು ಹ್ಯಾವ್ ಟು ಡೌನ್ಲೋಡ್ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ ಫ್ರಮ್ ದ ಗೂಗಲ್ ಪ್ಲೇಸ್ಟೋರ್. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ನಾನು ಆ್ಯಪ್ದು ಲಿಂಕನ್ನು, ಮತ್ತು ಪಿಂಡ್ ಕಮೆಂಟಲ್ಲೂ ಹಾಕಿರ್ತೀನಿ. ಸೊ ಮತ್ತೆ ನೀವು ಸುಮ್ಮನೆ ಕಮೆಂಟ್ ಹಾಕಿರ್ತೀರಾ, ಸೊ ಸಾರ್ ಈ PDF ಎಲ್ಲಿ ಸಿಗುತ್ತೆ ಅಂತ. ವಿಡಿಯೋ ಫುಲ್ಲು ನೋಡಿ ಅಂತ ಅದಕ್ಕೆ ಹೇಳೋದು, ಆಯಿತಾ. ಆ್ಯಪನ್ನು ಇನ್ಸ್ಟಾಲ್ ಮಾಡಿ, ಫೋನ್ ನಂಬರ್ ಕೇಳುತ್ತೆ, OTP ಬರುತ್ತೆ, OTP ಹಾಕಿ ನಿಮ್ಮ ನೇಮು, ಇಮೇಲ್ ID ಹಾಕಿದ್ರೆ ಮಾತ್ರ ನಿಮಗೆ ಆ್ಯಪ್ ಲಾಗಿನ್ ಆಗುತ್ತೆ. ಇಟ್ ಇಸ್ ಫ್ರೀ ಆಫ್ ಕಾಸ್ಟ್, ಅಲ್ಲಿ ತನಕ ಫ್ರೀ ಆಫ್ ಕಾಸ್ಟ್. ಅಲ್ಲಿ ನಿಮಗೆ ಓಪನ್ ಮಾಡಿದ ತಕ್ಷಣವೇ ಫ್ರೀ ಮೆಟೀರಿಯಲ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಅಲ್ಲಿ ನಾನು ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ ಒಳಗಡೆ ಈ ಬ್ಲೂ ಪ್ರಿಂಟನ್ನು ಹಾಕಿರ್ತೀನಿ. ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಜೊತೆಗೆ ನಮ್ಮ ಕಾಲೇಜಲ್ಲಿ ನಾನು ಇದನ್ನೆಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಸರ್, ಬಟ್ ನನಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಮತ್ತು ನನಗೆ MCQsಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ನನ್ನ ಹತ್ರ ನೋಟ್ಸೇ ಇಲ್ಲ ಸರ್, ನಮಗೆ ಟೀಚರ್ಸ್ ಏನು ಸಜೆಷನ್ನೇ ಕೊಡಲ್ಲ ಅನ್ನೋರು, ಯು ಕ್ಯಾನ್ ಜಾಯಿನ್ ಅವರ್ ಶರದಿ PCM ಬ್ಯಾಚ್. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ PCM ಟೀಚಿಂಗ್ ಮಾಡಿ ನೋಟ್ಸ್ ಕೊಟ್ಟಿರ್ತೀವಿ. 100% ನೋಟ್ಸ್ ಇರುತ್ತೆ ನಿಮಗೆ. ಫುಲ್ಲು ಏನು ಲೇಮನ್ ಟರ್ಮ್ಸಲ್ಲಿ ಇರುತ್ತೆ ನೋಟ್ಸು. ಯಾರು ಓದಿದ್ರು ಅರ್ಥ ಆಗಬೇಕು ನೋಟ್ಸು, ಆ ಥರದ ನೋಟ್ಸನ್ನು ಪ್ರೊವೈಡ್ ಮಾಡಿರ್ತೀವಿ. ಇದರಲ್ಲಿ ನಿಮಗೆ ಚಾಪ್ಟರ್ ವೈಸ್ MCQs ನೋಟ್ಸು ಇನ್ಕ್ಲೂಡೆಡ್. 99% ಆಫ್ ದ MCQs ದಟ್ ವಿ ಪ್ರೊವೈಡ್ ಸಿಮಿಲರ್ ಕ್ವಶನ್ನೇ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬರುತ್ತೆ ಫಾರ್ ಶ್ಯೂರ್. ಇವ್ರು ಯಾವ ಪ್ಯಾಟ್ರನಲ್ಲಿ ಬೇಕಾದರೂ ಕ್ವಶನ್ ಪೇಪರ್ ಸೆಟ್ ಮಾಡಲಿಪ್ಪ, ನಾವು ಎಲ್ಲದೂ ಕವರ್ ಆಗಂಗೆ ನಾನು ನಿಮಗೆ ಮೆಟೀರಿಯಲ್ಸ್ನ ಕೊಡ್ತೀವಿ. ದೀಪ್ತಿ ಮೇಡಮ್ಮೇ ಕಂಪ್ಲೀಟ್ ಕೆಮಿಸ್ಟ್ರಿ ಹ್ಯಾಂಡಲ್ ಮಾಡೋದು. ಅವ್ರಿಗೆ ಟೈಮ್ ಇಲ್ಲದೆ ಇರೋ ಕಾರಣ ಈ ಸ್ಟ್ರಾಟಜಿಕ್ ವಿಡಿಯೋ ನಾನು ಮಾಡಿ ಕೊಡ್ತಾ ಇದ್ದೀನಿ. ಅಲ್ಟಿಮೇಟ್ಲಿ ಸ್ಟ್ರಾಟಜಿ ತಾನೇ ಹೇಳ್ಕೊಡ್ತಾ ಇರೋದು, ಪಾಠ ಅಲ್ವಲ್ಲ. ಸೊ
ನೀವು ಇಷ್ಟ ಆದರೆ ಈ ಬ್ಯಾಚ್ದು ಡೆಮೋ ಕ್ಲಾಸಸ್ ಸಹಿತ ನೋಡ್ಬೋದು. ಯಾವ ಥರ ಟೀಚಿಂಗ್ ಮಾಡಿರ್ತೀವಿ, ಯಾವ ಥರ ಬ್ಯೂಟಿಫುಲ್ಲಾಗಿ ನೋಟ್ಸು, ಈ ಥರ ಕಲರ್ಫುಲ್ ನೋಟ್ಸ್ ಕೊಡ್ತೀವಪ್ಪ ನಿಮಗೆ. ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಈ ಥರ ಇಷ್ಟು ಕಲರ್ಫುಲ್ಲಾಗಿರುತ್ತೆ ನೋಟ್ಸು, ಈಸಿ ಟು ಅಂಡರ್ಸ್ಟ್ಯಾಂಡ್ ಇರುತ್ತೆ. ನಿಮಗೆ ಪಾಠ ಮಾಡಿ ಬೇರೆ ಹೇಳ್ಕೊಡ್ತಾ ಇದ್ದೀವಿ, ಸುಮ್ಮನೆ ಕೊಡ್ತಾ ಇರಲ್ಲ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. MCQs ನೋಟ್ಸು ಅಷ್ಟೇ ತುಂಬ ಈಸಿ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲದೂ. ಮತ್ತು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟು ಓದಿದ್ರೆ ಸಾಕು ಅಂತಲೂ ನಾವು ಪ್ರತಿ ಚಾಪ್ಟರ್ಗೂ ಇದೇ ಬ್ಯಾಚಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಶರದಿ ಬ್ಯಾಚ್. ಮತ್ತು CETಗೆ ಡೇ 1 ಪ್ರಿಪೇರ್ ಆಗೋವರೆಗೂ ನಮ್ಮ ಹತ್ರ CET ಬ್ಯಾಚು ಇದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಇದು ನನ್ನ ಪರ್ಸನಲ್ ನಂಬರ್. ಅಕ್ರಾಸ್ ದ ಪ್ಲ್ಯಾಟ್ಫಾರ್ಮ್ಸ್ ಯಾರು ಟೀಚರ್ ಕಾಂಟ್ಯಾಕ್ಟ್ ನಂಬರ್ ಕೊಡೋದಿಲ್ಲ. ಸೊ ನಾವು ವಿ ಆರ್ ಈಸಿಲಿ ಅಪ್ರೋಚಬಲ್ ಟೀಚರ್ಸ್. ಸೊ ನಮ್ಮ ದುಡಿಮೆ ಆಗೋದೇ ಟೀಚಿಂಗಿಂದ. ಸೊ ಅಲ್ಲಿ ಬಂದು ಈ ಕ್ಲಾಸ್ನ ಫ್ರೀಯಾಗಿ ಕೊಡಿ ಸರ್, ಈ ಮೆಟೀರಿಯಲ್ನ ಫ್ರೀಯಾಗಿ ಕೊಡಿ ಅಂದರೆ ಆಗೋದಿಲ್ಲ. ನಾವು ಟ್ಯೂಷನ್ ನಮ್ಮ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇರ್ತೀವಿ. ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ನಿಮ್ಮ ಹತ್ರ ಕಾಲೇಜಲ್ಲಿ ದುಡ್ಡು ಕೊಟ್ಟು ಪಾಠ ಕೇಳಿರ್ತೀರ ಅಲ್ವಾ, ಅದನ್ನು ಅಪ್ಲೈ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಇಲ್ಲ ನಮ್ಮ ಕಾಲೇಜಲ್ಲಿ ಪಾಠ ಆಗ್ತಾಯಿಲ್ಲ ಅಂದರೆ ಆರಾಮಾಗಿ ನಾವು ಪಾಠ ಮಾಡಿ ಕೊಡ್ತೀವಿ. ಯು ಡೋಂಟ್ ಹ್ಯಾವ್ ಟು ವರಿ. ಏನಾದರೂ ಡೌಟ್ ಬಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ರಿಗಾರ್ಡಿಂಗ್ ದ ಕೋರ್ಸ್. ಯಾಕೆಂದರೆ ಯೂಟ್ಯೂಬ್ ರಿಲೇಟೆಡ್ ಡೌಟ್ಸ್ ಇಟ್ಕೊಂಡು ನಂಬರ್ಗೆ ಫೋನ್ ಮಾಡ್ತಾ ಹೋದರೆ ಎಷ್ಟು ಜನಕ್ಕೆ ಅಂತ ನಾನು ಆನ್ಸರ್ ಮಾಡ್ತಾ ಹೋಗಲಿ ಅಲ್ವಾ. ಸೊ ಈ ಸ್ಟ್ರಾಟಜಿಕ್ ವಿಡಿಯೋ 100% ಅಲ್ಲ 200% ವರ್ಕ್ ಆಗುತ್ತೆ. ಬೇಕಾದರೆ ಇದನ್ನು ನೀವು ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ಟ್ರೈ ಮಾಡಿ ನೋಡಿ. ಈ ಪ್ಯಾಟ್ರನಲ್ಲಿ ಬಂದಿಲ್ಲ ಅಂದರೆ ಫೈನಲ್ ಎಕ್ಸಾಮ್ಗೆ ನನಗೆ ಇದೇ ವಿಡಿಯೋಗೆ ಕಮೆಂಟ್ ಹಾಕಿ, ಸರ್ ನೀವು ಹೇಳಿದ ತಪ್ಪಾಯಿತು ಅಂತ. ಒಂದು ಚೂರು ತಪ್ಪಾಗಲ್ಲ, ಯಾಕೆಂದರೆ ವೆಯ್ಟೇಜು ಟೀಚರ್ಸ್ಗೆ ರಿಸ್ಟ್ರಿಕ್ಷನ್ ಇರುತ್ತೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಾ. ಬಟ್ ಸ್ಟೂಡೆಂಟ್ಗೆ ಓದ್ತಾ ರಿಸ್ಟ್ರಿಕ್ಷನ್ ಹಾಕ್ಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡಿಬಿಡ್ಬೋದು, ಆಯಿತಾ. ಸೊ ಕ್ಲೀನಾಗಿ ನೋಡಿದ್ದೀರಾ ವಿಡಿಯೋ ಅಲ್ವಾ, ಏನೇನು ಓದಬೇಕು ಅಂತ ಗೊತ್ತಾಗಿದೆ, ಯಾವ ಥರ PDF ನಾವು ನೋಡಬೇಕು ಅಂತ ಗೊತ್ತಾಗಿದೆ. ಅದೇ ಥರನೇ ಫ್ರೀ ಮೆಟೀರಿಯಲ್ ಸೆಕ್ಷನಲ್ಲಿ ನಮ್ಮ ಆ್ಯಪಲ್ಲಿ ನಾನು ಪ್ರೊವೈಡ್ ಮಾಡಿರ್ತೀನಿ. ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ಈ ವಿಡಿಯೋಗೆ ಇಷ್ಟೇ. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ. ಬಾಯ್.